Hi students, myself Syed Bhava Basha. Today let's see a JEE NEET program 2020-21 of your batch. Today's topic is solution. Okay, so anyhow you are aware of synopsis and video class of this chapter, topic. Okay, now let's see some of the MCQs of this chapter. Okay, let's see one by one. So 30 MCQs we are going to solve you. Okay, remaining MCQs we are going to give you as a assignment. Okay, as soon as possible you attend that MCQs and forward in a group. Okay, let's see the first question. That is, which of the following units is useful in relating concentration of solution with its vapor pressure? Okay, ಕೊಟ್ಟಿರ್ತಕ್ಕಂತಹ ನಮ್ಮ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ಏನಿದ್ದಾವೆ ಇದರಲ್ಲಿ ವೇಪರ್ ಪ್ರೆಷರ್ನ ರಿಲೇಟ್ ಮಾಡೋದಕ್ಕೆ ಯೂಸ್ ಆಗುವಂಥ ಕಾನ್ಸಂಟ್ರೇಷನ್ ಟರ್ಮ್ ಯಾವುದು ಅಂತ ಕೇಳಿ. ಓಕೆ, ಫಸ್ಟ್ ಒನ್ ಹಿಯರ್ ವಿ ಹ್ಯಾವ್ ದಟ್ ಈಸ್ ಮೋಲ್ ಫ್ರಾಕ್ಷನ್, ನೆಕ್ಸ್ಟ್ ಒನ್ ಪಾರ್ಟ್ಸ್ ಪರ್ ಮಿಲಿಯನ್, ಥರ್ಡ್ ಒನ್ ಮಾಸ್ ಪರ್ಸೆಂಟೇಜ್ and fourth one molality. Okay, if I am not wrong, you know all the definitions of these four concentration terms. Okay, you know that is mole fraction. Mole fraction of component A is equal to Na divided by Na plus Nb. Similarly for B it is Nb divided by Na plus Nb, right? So parts per million, you know that is mass of solute divided by mass of solution into 10 to the power of 6. Okay, that is parts per million. Next mass percentage, that is mass of solute divided by total mass of solution into 100, that is called as mass percentage. And you know molality, that is number of moles of solute dissolves in 1 kg of solvent, right? So in question ಬಂದ್ಬಿಟ್ಟು ವೇಪರ್ ಪ್ರೆಷರ್ನ ರಿಲೇಟ್ ಮಾಡೋದಕ್ಕೆ ಯಾವ್ದು ಈಸಿ ಆಗುತ್ತೆ ಅಂತ ನೋಡಿ. ನಿಮಗೆ ರಿಲೇಟಿವ್ ಲೋಯಿಂಗ್ ಆಫ್ ವೇಪರ್ ಪ್ರೆಷರ್ ಗೊತ್ತಿದೆ, ಫಾರ್ಮುಲಾ ಇಟ್ ಈಸ್ PA0 minus PA divided by PA is equal. ಸೊ ಇದಕ್ಕೆ ಕಾರಣ ಯಾರಾಗಿತ್ತು ಅಂತ ನಾವು ನೋಡಿದಾಗ ನಮಗೆ ಗೊತ್ತಾಗಿತ್ತು, ದಟ್ ಈಸ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ B. Okay, so if you remove this, substitute the value of xb here, then it is Nb divided by Na plus Nb, right? In case of dilute solutions, the concentration of solute is less. That's why we are going to neglect this Nb. Then it is remains with Nb divided by Na. Alva? Nb divided by Na. So that ನನಗೆ ಫಾರ್ಮುಲಾ ಬಂದಿತ್ತು ಏನು ಅಂದರೆ PA0 minus PA divided by PA0 is equal to Nb divided by Na. Correct? So Nb divided by Na ಎಲ್ಲಿಂದ ಬಂದಿದೆ ಅಂದರೆ mole fraction of component B ಇಂದ ಬಂದಿದೆ. So that's why option is mole fraction. Okay, now second one, see, on dissolving sugar in water at room temperature. So ನೀವು ಶುಗರ್ನ ಡಿಸಾಲ್ವ್ ಮಾಡ್ತಾ ಇದ್ದೀರಾ ಯಾವುದರಲ್ಲಿ, ವಾಟರಲ್ಲಿ, ಯಾವಾಗ ಅಂದರೆ ರೂಮ್ ಟೆಂಪ್ರೇಚರ್. ಸೊಲ್ಯೂಷನ್ ಫೀಲ್ಸ್ ಕೂಲ್ಸ್ ಟು ಟಚ್. ನೀವು ಇದರಲ್ಲಿ ಶುಗರ್ನ ಡಿಸಾಲ್ವ್ ಮಾಡಿದಾಗ ನಿಮ್ಮ ಸೊಲ್ಯೂಷನ್ ಹೇಗೆ ಅನಿಸ್ತಾ ಇದೆ ಅಂದರೆ ಕೂಲ್ ಅನಿಸ್ತಾ ಇದೆ. ಓಕೆ, ಕೂಲ್ ಅನಿಸ್ತಾ ಇದೆ ಅಂದರೆ ವಿ ನೋ ದಟ್ ಇಟ್ ಇಸ್ ಎಂಡೋಥರ್ಮಿಕ್ ಅಲ್ವಾ? ನೀವು ಗ್ಲೂಕೋಸ್ನ ಬಾಯಲ್ಲಿ ಹಾಕ್ಕೊಂಡ್ರೆ ನಿಮ್ಮ ನಾಲಿಗೆ ಎಲ್ಲ ತಣ್ಣಗಾಗುತ್ತೆ ಅಲ್ವಾ? ಯಾಕಾಗುತ್ತೆ ಅಂದರೆ ದಟ್ಸ್ ಅನ್ ಎಂಡೋಥರ್ಮಿಕ್ ಪ್ರೋಸೆಸ್. ದಟ್ಸ್ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಕೇಸಸ್ ಡಿಸಲ್ಯೂಷನ್ ಆಫ್ ಶುಗರ್ ವಿಲ್ ಬಿ ಮೋಸ್ಟ್ ರ್ಯಾಪಿಡ್ ಅಂತ ಹೇಳ್ತಾರೆ. ಸೊ ಕೊಟ್ಟಿರೋ ಕೆಳಗಡೆ ಕಂಡೀಷನ್ಸಲ್ಲಿ ಯಾವ ಕಂಡೀಷನಲ್ಲಿ ಡಿಸಲ್ಯೂಷನ್ ಆಫ್ ಶುಗರ್ ಇನ್ ವಾಟರ್ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಓಕೆ, ನೋಡಿ ಡಿಸಲ್ಯೂಷನ್ ಯಾವಾಗಲೂ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡಿದಷ್ಟು ಡಿಸಲ್ಯೂಷನ್ ಜಾಸ್ತಿ ಆಗುತ್ತೆ ಸಾಲಿಡ್ ಇನ್ ಲಿಕ್ವಿಡ್. ಓಕೆ, ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ಸಾಲಿಡ್ ಇಂದು ಡಿಸಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ ಇನ್ ಲಿಕ್ವಿಡ್. ಓಕೆ, ಸೊ ಅಲ್ಲೊಂದು ಕಂಡೀಷನ್ ಇದೆ, ಏನು ಅಂದರೆ ನೀವು ಡಿಸಾಲ್ವ್ ಮಾಡಬೇಕಾದ್ರೆ ಏನಾದರೂ ರಿಯಾಕ್ಷನ್ ಎಂಡೋಥರ್ಮಿಕ್ ಇತ್ತು ಅಂದರೆ ಆವಾಗ ಲೀಚಾಟ್ಲಸ್ ಪ್ರಿನ್ಸಿಪಲ್ ಪ್ರಕಾರ ನೀವೇನಾದರೂ ಹೀಟ್ ಮಾಡಿದರೆ ಸೊ ಡಿಸಲ್ಯೂಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಇಫ್ ದ ಸೊಲ್ಯೂಷನ್ ಡಿಸಲ್ಯೂಷನ್ ಈಸ್ ಎಕ್ಸೋಥರ್ಮಿಕ್, ಅದೇನಾದರೂ ಎಕ್ಸೋಥರ್ಮಿಕ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೀವು NaOH ನ ವಾಟರ್ ಡಿಸಾಲ್ವ್ ಮಾಡಿದ್ರೆ ಸೊಲ್ಯೂಷನ್ ಹೀಟ್ ಆಗುತ್ತೆ, ದಟ್ ಮೀನ್ಸ್ ಇಟ್ಸ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇಂಥ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಟೈಮಲ್ಲಿ
ನೀವೇನಾದರೂ ಹೀಟ್ ಮಾಡೋಕ್ಕೋದ್ರೆ ಲೀಚ್-ಅಟ್ಲಸ್ ಪ್ರಿನ್ಸಿಪಲ್ ಪ್ರಕಾರ ಓಕೆ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಈಗ ಈ ಕೊಟ್ಟಿರೋ ಇದರಲ್ಲಿ ಶುಗರ್ ಕ್ರಿಸ್ಟಲ್ಸ್ ಇನ್ ಕೋಲ್ಡ್ ವಾಟರ್, ಶುಗರ್ ಕ್ರಿಸ್ಟಲ್ಸ್ ಇನ್ ಹಾಟ್ ವಾಟರ್, ಪೌಡರ್ಡ್ ಶುಗರ್ ಇನ್ ಕೋಲ್ಡ್ ವಾಟರ್, ಪೌಡರ್ಡ್ ಶುಗರ್ ಇನ್ ಹಾಟ್ ವಾಟರ್. ನೋಡಿ ಇಲ್ಲಿ ಡಿಸಲ್ಯೂಷನ್ ಆಫ್ ಶುಗರ್ ಇನ್ ವಾಟರ್ ಇಸ್ ಎಂಡೋಥರ್ಮಿಕ್ ಪ್ರೋಸೆಸ್ ಅಂದ್ರೆ ಇದನ್ನ ಏನು ಮಾಡಬೇಕು ನಾವೀಗ ಹೀಟ್ ಮಾಡಿದ್ರೆ ಡಿಸಲ್ಯೂಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಶುಗರ್ ಕ್ರಿಸ್ಟಲ್ಸ್ ಇರೋದಕ್ಕೂ ಪೌಡರ್ಡ್ ಶುಗರ್ ಇರೋದಕ್ಕೂ ಡಿಫ್ರೆನ್ಸ್ ಇದೆ. ಶುಗರ್ ಕ್ರಿಸ್ಟಲ್ ಕಂಪೇರ್ ಮಾಡ್ಕೊಂಡ್ರೆ ಪೌಡರ್ ಶುಗರಿನ ಸರ್ಫೇಸ್ ಏರಿಯಾ ಜಾಸ್ತಿ, ಸೊ ದಟ್ಸ್ ವೈ ಸಾಲ್ಯುಬಿಲಿಟಿ ಏನಾಗುತ್ತೆ ಜಾಸ್ತಿ. ಸೊ ಔಟ್ ಆಫ್ ದೀಸ್ ಫೋರ್ ದಿಸ್ ಕಂಡೀಷನ್ ಪೌಡರ್ಡ್ ಶುಗರ್ ಇನ್ ಹಾಟ್ ವಾಟರ್ ಈಸ್ most rapid, that means dissolution of sugar will be most rapid. That is option 4. Same question ಏನಾದರೂ ಎಕ್ಸೋಥರ್ಮಿಕ್ ಕೇಳಿದ್ರೆ ಇದರ ಉಲ್ಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, see here, at equilibrium the rate of dissolution of solid solute in a volatile liquid solvent is dash. Okay, at equilibrium ಇಲ್ಲಿ ಡಿಸಲ್ಯೂಷನ್ ಇದೆ. ಸೊ ನಿಮಗೆ ಗೊತ್ತಿರಲಿ ಸಲ್ಯೂಟ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆದಾಗ ಇಟ್ ಗಿವ್ಸ್ ಅ ಸೊಲ್ಯೂಷನ್, ಕರೆಕ್ಟಾ? ಸೊ ದಿಸ್ ಫಾರ್ವರ್ಡ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಅ ಡಿಸಲ್ಯೂಷನ್. ಸೊ ಈಗ ಸಲ್ಯೂಟ್ ಸಾಲ್ವೆಂಟ್ ಅಲ್ಲಿ ಕರಗಿ ಸೊಲ್ಯೂಷನ್ ಆಗ್ತದೆ, ದ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್. ಇಟ್ಸ್ ಅನ್ ಫಾರ್ವರ್ಡ್ ಪ್ರೋಸೆಸ್. ಸೊ ಎಲ್ಲಿವರೆಗೆ ಆಗುತ್ತಿದೋ ಒಂದು ಸರ್ಟನ್ ಸ್ಟೇಜ್ ವರೆಗೆ ಆಗುತ್ತೆ ಅಷ್ಟೇ. ಓಕೆ, ಆಫ್ಟರ್ ದಟ್ ನೀವು ಅವಶ್ಯಕತೆಗಿಂತ ಜಾಸ್ತಿ ಸಲ್ಯೂಟ್ನ ಆ್ಯಡ್ ಮಾಡಿದ್ರೆ ಅಂದರೆ ದೆನ್ ಇಟ್ ಈಸ್ ಅ ಸ್ಯಾಚುರೇಟೆಡ್ ಸೊಲ್ಯೂಷನ್. ಒನ್ಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಯಿತು ಅಂದರೆ ಫರ್ದರ್ ನೀವೇನಾದರೂ ಸಲ್ಯೂಟ್ನ ಆ್ಯಡ್ ಮಾಡೋಕ್ಕಾದ್ರೆ ಇಟ್ ಬಿಕಮ್ಸ್ ಅ ಸೂಪರ್ ನ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆ, ಸೊ ದಟ್ಸ್ ವೈ ಇಟ್ ರಿವರ್ಸಸ್, ದಟ್ ಮೀನ್ಸ್ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ರಿವರ್ಸಿಬಲ್ ರಿಯಾಕ್ಷನ್ ಆದಾಗ ನೀವು ಆ್ಯಡ್ ಮಾಡಿದ ಸಲ್ಯೂಟು ಹಾಗಾಗಿ ಹೋಗ್ತಾ ಇರುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಕ್ರಿಸ್ಟಲೈಸೇಷನ್ ಅಂತ ಏನು ಕರಿತೀವಿ, ಕ್ರಿಸ್ಟಲೈಸೇಷನ್. ಓಕೆ, ಸೊ ದಟ್ ಮೀನ್ಸ್ ಈಗ ಅಟ್ ಈಕ್ವಿಲಿಬ್ರಿಯಂ ಅಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಡಿಸಲ್ಯೂಷನ್ ಆದರೆ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎದಕ್ಕೆ ಈಕ್ವಲ್ ಇರುತ್ತೆ, ಕ್ರಿಸ್ಟಲೈಸೇಷನ್ಗೆ ಈಕ್ವಲ್ ಇರುತ್ತೆ. ಓಕೆ, ಇಫ್ ಯು ಹ್ಯಾವ್ ದಟ್ ಆಪ್ಷನ್ ದೆನ್ ದಟ್ ವಿಲ್ ಬಿ ದ ಆನ್ಸರ್. ಸಿ, ಲೆಸ್ ದೆನ್ ದ ರೇಟ್ ಆಫ್ ಕ್ರಿಸ್ಟಲೈಸೇಷನ್, ಗ್ರೇಟರ್ ದೆನ್ ದ ರೇಟ್ ಆಫ್ ಕ್ರಿಸ್ಟಲೈಸೇಷನ್, ಈಕ್ವಲ್ ಟು ದ ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಆ್ಯಂಡ್ ಸಿ. ಸೊ ಇಲ್ಲಿ ಈಕ್ವಾಲಿಟಿ ಐ ಮೀನ್ ಈಕ್ವಿಲಿಬ್ರಿಯಂ ಇರೋದ್ರಿಂದ ಸೊ ಡಿಸಲ್ಯೂಷನ್ ಎಷ್ಟಿರುತ್ತೋ ಅಷ್ಟೇ ಕ್ರಿಸ್ಟಲೈಸೇಷನ್ ಇರುತ್ತೆ. ದಟ್ ಮೀನ್ಸ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ದಟ್ ಮೀನ್ಸ್ ರೇಟ್ ಆಫ್ ಡಿಸಲ್ಯೂಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ದಟ್ಸ್ ವೈ ಆಪ್ಷನ್ ಇಸ್ ಈಕ್ವಲ್ ಟು ದ ರೇಟ್ ಆಫ್ ಕ್ರಿಸ್ಟಲೈಸೇಷನ್. ನೆಕ್ಸ್ಟ್, ಸೊ ಈಗ ನಾನು ಹೇಳಿದೆ ನಿಮಗೆ ಅದಕ್ಕೆ ರಿಲೇಟೆಡ್ ಕ್ವಶನ್ ಇದು. ಎ ಬೀಕರ್ ಕಂಟೈನ್ಸ್ ಎ ಸೊಲ್ಯೂಷನ್ ಆಫ್ ಎ ಸಬ್ಸ್ಟೆನ್ಸ್ ಇ. ಬೀಕರ್ ಇದೆ, ಅದರಲ್ಲಿ ಒಂದು ಸೊಲ್ಯೂಷನ್ ಇದೆ. ಸೊ ಆ ಸೊಲ್ಯೂಷನ್ ಒಳಗಡೆ ಒಂದು ಸಬ್ಸ್ಟೆನ್ಸ್ ಎ ಇಲ್ಲ. ಪ್ರೆಸಿಪಿಟೇಷನ್ ಆಫ್ ಸಬ್ಸ್ಟೆನ್ಸ್ ಎ ಟೇಕ್ಸ್ ಪ್ಲೇಸ್ ವೆನ್ ಸ್ಮಾಲ್ ಅಮೌಂಟ್ ಆಫ್ ಎ ಈಸ್ ಆಡೆಡ್ ಟು ದ ಸೊಲ್ಯೂಷನ್. ದ ಸೊಲ್ಯೂಷನ್ ಈಸ್, ನಾನು ನಿಮಗೆ ಹೇಳಿದೆ ಎಲ್ಲಿವರೆಗೆ ಆಗುತ್ತದೋ ಸ್ಯಾಚುರೇಟ್ ಆಗೋವರೆಗೂ ಕೂಡ ಡಿಸಲ್ಯೂಷನ್ ಆಗುತ್ತೆ. ಓಕೆ, ಒನ್ಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಯಿತು ಅಂದರೆ ಫರ್ದರ್ ಏನಾದರೂ ನೀವು ಅದೇ ಸೊಲ್ಯೂಟ್ನ ಆ್ಯಡ್ ಮಾಡೋಕ್ಕೆ ಹೋದರೆ ಇವನ್ ಇನ್ ಸ್ಮಾಲ್ ಕ್ವಾಂಟಿಟಿ ಆಲ್ಸೋ, ಓಕೆ, ದಟ್ ರಿಮೈನ್ಸ್ ಆಸ್ ಇಟ್ ಈಸ್. ದಟ್ ಮೀನ್ಸ್ ಕ್ರಿಸ್ಟಲೈಸೇಷನ್ ಆಗೋದಕ್ಕೆ ಸ್ಟಾರ್ಟ್. ಸೊ ಅಂಥ ಸೊಲ್ಯೂಷನ್ ನಾವೇನಂತ ಕರಿತೀವಿ ಅಂತ ಹೇಳಿದ್ದೀನಿ, ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಅಂದರೆ ಡಿಸಲ್ಯೂಷನ್ ಕ್ರಿಸ್ಟಲೈಸೇಷನ್ ಈಕ್ವಲ್ ಇರುತ್ತೆ. ಸೂಪರ್ ಸ್ಯಾಚುರೇಟೆಡ್ ಅಂದರೆ ನಿಮ್ಮ ಡಿಸಲ್ಯೂಷನ್ಗಿಂತ ಕ್ರಿಸ್ಟಲೈಸೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ದಟ್ ಈಸ್ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಅನ್ಸ್ಯಾಚುರೇಟೆಡ್ ಅಂದರೆ ಇನ್ನೂ ಡಿಸಾಲ್ವ್ ಮಾಡ್ಬೋದು. ಓಕೆ, ಸೊ ದಟ್ ಮೀನ್ಸ್ ಆಪ್ಷನ್ ಸೆಕೆಂಡ್ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರೀತೀವಿ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ solid solute that can be dissolved in a specified amount of a given liquid solvent does not depend upon. Okay, so in the maximum amount of solid solute that can be dissolved in a specified amount of given liquid. So ಒಂದು ಲಿಕ್ವಿಡ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಒಂದು ಸಾಲಿಡ್ ಸಬ್ಸ್ಟೆನ್ಸ್ ನ ಡಿಸಾಲ್ವ್ ಮಾಡುತ್ತೆ. ಓಕೆ, ಸೊ ಈಗ ದ ಗಿವನ್ ಲಿಕ್ವಿಡ್ ಸಾಲ್ವೆಂಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಅಂತ ಹೇಳ್ತಾರೆ. ಸೊ ನಿಮಗೆ ಗೊತ್ತಿರಲಿ solubility of solid in a liquid depends upon temperature ಇರುತ್ತೆ. ಓಕೆ, ನೇಚರ್ ಆಫ್ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೇಚರ್ ಆಫ್ ಸಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್ ಇದರ ಮೇಲೆ ಇಂಟ್ರಾಕ್ಷನ್ಸ್ ಡಿಪೆಂಡ್ ಆಗುತ್ತೆ. ಓಕೆ, ಆ್ಯಂಡ್ ಟೆಂಪ್ರೇಚರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಎರಡು ಕಂಡೀಷನ್ ಹೇಳಿದ್ದೀನಿ, ದಟ್ ಈಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್. ಐ ಫಾಲೋ.
ಬಟ್ ಇಲ್ಲಿ ಡಿಪೆಂಡ್ ಆಗದೇ ಇರ್ತಕ್ಕಂಥದ್ದು ಯಾವುದು ಅಂದರೆ ಪ್ರೆಷರ್. ಫಾಲೋಯಿಂಗ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಏನಾದರೂ ಬಂದಿದ್ರೆ ಪ್ರೆಷರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ದಟ್ ಯು ಕಾಲ್ ಇಟ್ ಆಸ್ ಹೆನ್ರೀಸ್ ಲಾ. ಓಕೆ, ಬಟ್ ಇಲ್ಲಿ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಇರೋದ್ರಿಂದ ಪ್ರೆಷರಿನ ಯಾವುದೇ ಅವಶ್ಯಕತೆ ಇಲ್ಲ. ಫಾಲೋಯಿಂಗ್, ಸೊ ದಟ್ಸ್ ವೈ ಆಪ್ಷನ್ ಥರ್ಡ್, ಇಟ್ ಡಸಂಟ್ ಡಿಪೆಂಡ್ ಅಪಾನ್ pressure. Next, sixth one. See, low concentration of oxygen in the blood and the tissue of people living at high altitudes is due to. So ನಿಮಗೆ ಗೊತ್ತಿರಲಿ, ನೀವು ಸಿ ಲೆವೆಲ್ಗೂ ನೆಕ್ಸ್ಟ್ ಹೈಯರ್ ಮೌಂಟೇನ್ಸ್ ರೇಂಜಸ್ ಹೋದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗುತ್ತೆ ಅನ್ನೋದು ಫಸ್ಟು ಗೊತ್ತಿರಬೇಕು. ಓಕೆ, ಸೊ ಡೀಪ್ ಇನ್ಸೈಡ್ ದ ಸಿ ಹೋದಂಗೆಲ್ಲ ಪ್ರೆಷರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ಅಟ್ಮಾಸ್ಫಿಯರಿಕ್ ಪ್ರೆಷರು ಜಾಸ್ತಿ ಆಗ್ತದೆ. ಸೊ ನೀವು ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಮೌಂಟೈನ್ಸ್ಗೆ ಏನಾದರೂ ನೀವು ಹೋದರೆ ಮೌಂಟೇನ್ ರೇಂಜಸ್ಗೆ ಪ್ರೆಷರ್ ಏನಾಗುತ್ತೆ ಡಿಕ್ರೀಸ್. ಓಕೆ, ಸೊ ನಿಮಗೆ ಗೊತ್ತಿರಲಿ ಹೆನ್ರೀಸ್ ಲಾ ಪ್ರಕಾರ ಪ್ರೆಷರ್ ಜಾಸ್ತಿ ಆದಷ್ಟು ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್ ಅಂಡ್ ಟಿಶ್ಯೂಸ್ ಆಫ್ ಪೀಪಲ್ ಲಿವಿಂಗ್ ಅಟ್ ಹೈ ಆಲ್ಟಿಟ್ಯೂಡ್ಸ್ ಇಸ್ ಡ್ಯೂ ಟು ಅಂತ ಹೇಳಿ, ಇಲ್ಲಿ ವಾಸಿಸ್ತಕ್ಕಂಥ ಜನಗಳ ಬ್ಲಡ್ ಸೆಲ್ಲಲ್ಲಿ ಆಕ್ಸಿಜನ್ ಏನಿರುತ್ತೆ ಕಡಿಮೆ. ಸೊ ಹಿಂಗೆ ಕಡಿಮೆ ಇರೋದ್ರ ಕಾರಣ ಏನಂದರೆ ಲೋ ಪ್ರೆಷರ್ ಲೋ ಇರೋದ್ರಿಂದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ಸ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಿಂಗಾಗ್ಬಿಟ್ಟು ಇವರಿಗೆ ಆಕ್ಸಿಜನ್ ಬ್ರೈನಿಗೆ ಕರೆಕ್ಟಾಗಿ ಸಿಗದೇ ಇರೋ ಕಾರಣ ಇವರು ಪ್ರಾಪರಾಗಿ ಥಿಂಕ್ ಮಾಡೋದಕ್ಕೆ ಕಷ್ಟ. ಓಕೆ, ಈ ಕಂಡೀಷನ್ ನಾವು ಅನೋಕ್ಸಿಯಾ ಅಂತ ಕರೀತೀವಿ. ಫಾಲೋಯಿಂಗ್, ಸೊ ಹಂಗಂದ್ರೆ ಇದಕ್ಕೆ ಕಾರಣ ಏನು? ಲೋ ಟೆಂಪ್ರೇಚರ್, ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲಿದೆ, ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಹೈ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಬೋತ್ ಲೋ ಟೆಂಪರೇಚರ್ ಅಂಡ್ ಹೈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ. ಓಕೆ, ಸೊ ಕಂಡೀಷನ್ಸ್ ಬಂದ್ಬಿಟ್ಟು ದಿಸ್ ಒನ್ ಮೇಜರ್ ಕಂಡೀಷನ್, ದಟ್ ಈಸ್ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್, ದಟ್ ಈಸ್ ಸೆಕೆಂಡ್ ಒನ್. ಕ್ಲಿಯರ್? ಸೊ ನೌ ಲೆಟ್ಸ್ ಸಿ ದ ಸೆವೆಂತ್ ಒನ್. See, considering the formation, breaking and strength of hydrogen bond, predict which of the following mixtures will show a positive deviation from Raoult's law. Okay, so in theory and as well as in synopsis we have seen difference between ideal and non-ideal solution, difference between non-ideal solution with positive deviation and non-ideal solution with negative deviation. Okay, and even we have given examples also. Are you following? So methanol and acetone. Following. So these two combinations will come out as a positive deviation. Next, chloroform and acetone, nitric acid and water, phenol and aniline, they shows a negative deviation. So ಯಾಕೆ ಪಾಸಿಟಿವ್ ಡಿವಿಯೇಷನ್ ಅಂದರೆ, ಸಿ ಮೆಥನಾಲ್ ಅಂಡ್ ಅಸಿಟೋನ್ ನೀವು ಎರಡನ್ನು ಮಿಕ್ಸ್ ಮಾಡಿದರೆ, ಮೆಥನಾಲ್ ಆ್ಯಂಡ್ ಅಸಿಟೋನ್ನ ನೀವು ಮಿಕ್ಸ್ ಮಾಡಿದರೆ, ಸೊ ಆ್ಯಕ್ಚುಲಿ ಮೆಥನಾಲು ಏನಾಗುತ್ತೆ ಅಂದರೆ ಸೇರಿಕೊಂಡು ಹೈಡ್ರೋಜನ್ ಬಾಂಡಿಂಗ್ ಮಾಡಿರುತ್ತೆ. ಸೊ ಅಸಿಟೋನ್ನ ನೀವು ಆ್ಯಡ್ ಮಾಡಿದಾಗ ಆ ಬಾಂಡಿಂಗ್ ಏನಾಗುತ್ತೆ ಬ್ರೇಕ್ ಆಗುತ್ತೆ. ಅವರೇ ಹೇಳ್ತಾರೆ, ಕನ್ಸಿಡರ್ ದ ಫಾರ್ಮೇಷನ್, ಬ್ರೇಕಿಂಗ್ ಆ್ಯಂಡ್ ಸ್ಟ್ರೆಂತ್ ಆಫ್ ಹೈಡ್ರೋಜನ್ ಬಾಂಡ್, ಪ್ರಿಡಿಕ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಮಿಕ್ಸ್ಚರ್ಸ್ ವಿಲ್ ಶೋ ಎ ಪಾಸಿಟಿವ್ ಡಿವಿಯೇಷನ್. ಸೊ ಇವೆರಡರ ಮಧ್ಯೆ ಬ್ರೇಕಿಂಗ್ ಈಗ ಜಾಸ್ತಿ ಇದೆ ಅಂದರೆ ರಿಫರಿಂಗ್ ಇಂಟ್ರಾಕ್ಷನ್ ಬಿಟ್ವೀನ್ ಇದನ್ನು ಎ ಅಂತ ಅಂದ್ಕೊಂಡ್ರೆ ಇದನ್ನು ಬಿ ಅಂತ ಅಂದ್ಕೊಂಡ್ರೆ ಏನಿದೆ ತುಂಬ ಕಡಿಮೆ ಇದೆ. ಸೊ ಯಾವ ಎರಡು ಕಾಂಪೋನೆಂಟ್ಸ್ ಮಧ್ಯೆ ಇಂಟ್ರಾಕ್ಷನ್ ತುಂಬ ಕಡಿಮೆ ಇರುತ್ತೋ ಅದರದ್ದು ವೇಪರ್ ಪ್ರೆಷರ್ ಏನು ಬರುತ್ತೆ ಜಾಸ್ತಿ ಬರುತ್ತೆ. ಸೊ ವೇಪರ್ ಪ್ರೆಷರ್ ಜಾಸ್ತಿ ಬಂತು ಅಂದರೆ ದಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಇಂಟ್ರಾಕ್ಷನ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಸೊ ಅವನ್ನ ನಾವು ಸಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅವುಗಳ ವೇಪರ್ ಪ್ರೆಷರ್ ಏನಾಗುತ್ತೆ ಕಡಿಮೆ ಆಗುತ್ತೆ. ದಟ್ಸ್ ವೈ ದೇ ವಿಲ್ ಕಮ್ಸ್ ಅಂಡರ್ ನೆಗೆಟಿವ್ ಡಿವಿಯೇಷನ್. ಸೊ ಇದ್ರ ಬೇಸಿಸ್ ಮೇಲೆ ನಾವು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ನು ಕೂಡ ಡಿಸೈಡ್ ಮಾಡ್ತೀವಿ. ದಟ್ ಈಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಓಕೆ, ಪಾಸಿಟಿವ್ ಡಿವಿಯೇಷನ್ ಬರ್ತಾ ಇದೆ ಅಂದರೆ ದಟ್ ಈಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಯಾಕೆಂದರೆ ಈಸಿಯಾಗಿ ನೀವು ಹೀಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡ್ಬೋದು. ಓಕೆ, ಬಟ್ ನೆಗೆಟಿವ್ ಡಿವಿಯೇಷನ್ ಬರ್ತಾ ಇದೆ ಅಂದರೆ ದಟ್ ಕಮ್ಸ್ ಅಂಡರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಯಾಕೆಂದರೆ ಇಂಟ್ರಾಕ್ಷನ್ ಸ್ಟ್ರಾಂಗ್ ಇದೆ, ಸಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ. ರಿಫರಿಂಗ್. ಸೊ ದಟ್ಸ್ ವೈ ಸೊ ದಿಸ್ ಈಸ್ ದ ಎಕ್ಸಾಂಪಲ್ will show positive deviation from Raoult's law. Remaining on they will show negative deviation. Okay, that is option 1. Next, see, colligative properties depend on dash. That's it. Okay, what are colligative properties? The properties of the solution depends upon only number of solute particles, not on the nature of solute particles. Number of solute particles ಎಷ್ಟಿದೆ ಅನ್ನೋದಷ್ಟೇ ಲೆಕ್ಕ, ನೇಚರ್ ಮೇಲೆ ಡಿಪೆಂಡ್ ಆಗಿರೋದು. ಹಾಗಿದ್ರೆ ಅಂಥವನ್ನು ನಾವೇನು ಕರಿತೀವಿ ಕೊಲಿಗೇಟಿವ್ ಪ್ರಾಪರ್ಟಿ.
ಯಾರ್ಯಾರು ಕೊಲಿಗೇಟಿವ್ ಪ್ರಾಪರ್ಟಿ ಅಂದರೆ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ಆಸ್ಮಾಟಿಕ್ ಪ್ರೆಷರ್. ಓಕೆ, ಸೊ ಈಗ ಕೊಟ್ಟಿರೋ ಇದರಲ್ಲಿ ಕೊಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದಿ ಸಲ್ಯೂಟ್. ನೇಚರ್ ಅಂತ ಬಂತು ಅಂದರೆ ನೀವು ಬಿಟ್ಬಿಡು. ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಸೊಲ್ಯೂಷನ್. Of course, this is the answer. Let's say the remainder. The physical properties of the solute particle dissolved in the solution. The nature of solvent particles. Okay, it means depend on the matra number of solute particles in the solution. So that's why option second, the number of solute particles in solution is a colligative property dependent. Okay. Next, see here. Which of the following aqueous solutions should have the highest boiling point? Right, highest boiling point andre elevation in boiling point. Okay, you know elevation in boiling point is directly proportional to molality. Definitely, if you remove this proportionality, then place a constant. It's called as Kb. It is called as ebuloscopic constant or molar elevation constant. Its unit is Kelvin kg per mole into molarity. So ಇದು ಡೈಲ್ಯೂಟ್ ಸೊಲ್ಯೂಷನ್ಸ್ ಇದ್ದು ಡಿಸೋಸಿಯೇಷನ್ ಅಸೋಸಿಯೇಷನ್ ಏನೂ ಆಗ್ತಾ ಇಲ್ಲ ಅಂದಾಗ ಇದು ಕಂಡೀಷನ್. ಓಕೆ, ಇಫ್ ದರ್ ಇಸ್ ಎ ಡಿಸೋಸಿಯೇಷನ್ ಅಸೋಸಿಯೇಷನ್ ಅಂತಿದ್ದಾಗ ವಿ ನೀಡ್ ಟು ಇಂಟ್ರೊಡ್ಯೂಸ್ ಎ ಫ್ಯಾಕ್ಟರ್ ದಟ್ ಇಸ್ ಕಾಲ್ಡ್ ಆಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ದಟ್ ಈಸ್ ಡಿನೋಟೆಡ್ ಬೈ ಐ. ದಟ್ ಈಸ್ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಐ ಇಂಟು ಕೆ ಬಿ ಇಂಟು ಎಮ್. ರೈಟ್, ಸೊ ಈಗ ನಿಮ್ಮ ಡೆಲ್ಟಾ ಟಿ ಬಿ ಐ ಮೀನ್ ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಿಮ್ಮ ಐ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಅಕ್ವಸ್ ಸೊಲ್ಯೂಷನ್ ಶುಡ್ ಹ್ಯಾವ್ ದ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ. ಕೊಟ್ಟಿರೋ ಈ 4 ಸೊಲ್ಯೂಷನ್ಸ್ ಅಲ್ಲಿ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಯಾರು? ಸೊ ಈ ಐ ವ್ಯಾಲ್ಯೂ ಯಾರು ಜಾಸ್ತಿ ಇರುತ್ತೋ ಅವ್ರಿಗೊಂದು ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಜಾಸ್ತಿ. ಸೊ ಐ ವ್ಯಾಲ್ಯೂ ಸರ್ ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು? ನೋಡಿ, NaOH ಡಿಸೋಸಿಯೇಟ್ ಆದರೆ ಏನಾಗುತ್ತೆ? Na ಪ್ಲಸ್ ಆಗುತ್ತೆ, OH ಮೈನಸ್. ಸೊ ದಿಸ್ ಇಸ್ ಪ್ಲಸ್ 1, ದಿಸ್ ಇಸ್ ಮೈನಸ್ 1. 1 + 1 2. ದಿಸ್ ಇಸ್ ಐ ವ್ಯಾಲ್ಯೂ. ರಿಫರ್. ಸಿಮಿಲರ್ಲಿ Na2SO4 ಅಂದರೆ 2Na ಪ್ಲಸ್ ಬರುತ್ತೆ ಆ್ಯಂಡ್ SO4 2 ಮೈನಸ್ ಬರುತ್ತೆ. ಸೊ ಇದು 2 ಆ್ಯಂಡ್ ದಿಸ್ ಇಸ್ 1. ಸೊ ಐ ವ್ಯಾಲ್ಯೂ ಬಂದ್ಬಿಟ್ಟು 3 ಆಗುತ್ತೆ. ರಿಫರ್. ಸೊ ನೆಕ್ಸ್ಟ್ ಥರ್ಡ್ ಒನ್ NH4 ಪ್ಲಸ್ NO3 ಮೈನಸ್, ಅದು ಕೂಡ ಐ ವ್ಯಾಲ್ಯೂ 2ನೇ. ಸೊ KNO3 K ಪ್ಲಸ್ NO3 ಮೈನಸ್, ಅದು ಕೂಡ ಐ ವ್ಯಾಲ್ಯೂ 2ನೇ. ಓಕೆ, ಔಟ್ ಆಫ್ ದೀಸ್ 4 this is also 2, this is also 2, this is also 2. ಅಂದರೆ ಇದು 2, ಇದು 2, ಇದು 2. ಸೊ ಐ ವ್ಯಾಲ್ಯೂ ಯಾರಿಗೆ ಜಾಸ್ತಿ? 1.0 molar Na2SO4, ದಟ್ ಇಸ್ ಐ ವ್ಯಾಲ್ಯೂ 3 ಬರ್ತದೆ. ಸೊ ಐ ವ್ಯಾಲ್ಯೂ 3 ಬರ್ತಾ ಇದೆ ಅಂದರೆ ಅದರ ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಜಾಸ್ತಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಅಂದ ತಕ್ಷಣ ನೀವು ಕಾನ್ಸಂಟ್ರೇಷನ್ಸ್ ನೋಡೋದಕ್ಕಿಂತ ಮುಖ್ಯವಾಗಿ ಅದರ ಐ ವ್ಯಾಲ್ಯೂಸ್ನ ನೋಡಬೇಕು. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಹತ್ರ ಆಗಿರ್ಬೋದು ಅಥವಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಹತ್ರ ಆಗಿರ್ಬೋದು. ನಿಮ್ಮ ವ್ಯಾಲ್ಯೂಸ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಐ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. As the I value increases, the boiling point or freezing point both are directly proportional, hence they are increased. Okay, that means option 2. Okay, so now next, say the unit of ebuloscopic constant. ಈಗ ನಾನು ಹೇಳಿದೆ K ಅಂದರೆ ebuloscopic constant, I mean KB ಅಂದರೆ ಅಲ್ವಾ, ಅಥವಾ molar elevation constant. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಬಂದರೆ ದಟ್ ಈಸ್ KF ಅಂತ ಆಗುತ್ತೆ. ದಟ್ ಈಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಸೊ ಈ ಎರಡಕ್ಕೂ ಕಾನ್ಸ್ಟೆಂಟ್ ಯೂನಿಟ್ ಬಂದ್ಬಿಟ್ಟು ಹೇಳಿದೆ ನನಗೆ ಕೆಲ್ವಿನ್ kg per mole ಅಂತ. ರಿಫರ್, ಕೆಲ್ವಿನ್ kg per mole. ಇಲ್ಲಿ ನೋಡಿ, ಕೆಲ್ವಿನ್ kg per mole. ಇಲ್ಲಿ ಮೋಲು kg ಕೆಲ್ವಿನ್ ಇನ್ವರ್ಸ್ ಇದೆ, ಮೋಲ್ ಇನ್ವರ್ಸ್ ಇದೆ, ಹಾಗಾಗಿ ಬರ್ತಾ ಇಲ್ಲ. ಕೆಲ್ವಿನ್ ಇನ್ವರ್ಸ್ ಇದೆ, ಹಾಗಾಗಿ ಬರ್ತಾ ಇಲ್ಲ. ಸೊ kg ಇದೆ, ಮೋಲ್ ಇನ್ವರ್ಸ್ ಇದೆ, K ಇನ್ವರ್ಸ್ ಇದೆ, ಇದು ಬರುತ್ತೆ. ಕೆಲ್ವಿನ್ ಮೋಲ್ kg ಇನ್ವರ್ಸ್ ಇದೆ. ಸೊ ಎಕ್ಸಾಕ್ಟ್ ಇರೋದು ಯಾವುದು ಅಂದರೆ ಫಸ್ಟ್ ಒನ್, ದಟ್ ಈಸ್ ಕೆಲ್ವಿನ್ kg per mole. ಇಟ್ಸ್ ಆನ್ ಯೂನಿಟ್ ಆಫ್ ebuloscopic constant. So this one is important for your board exam also. Okay, they may use to ask in 1 mark question. Ready for now? Say, in comparison to a 0.01 m solution of glucose. Okay, so you look at the glucose value, I value ಬಂದ್ಬಿಟ್ಟು 1. Okay, so neither dissociation nor association. If it is greater than 1, then it is dissociation. If it is less than 1, then it is association. In case of I factor, I mean lambda factor. ಇಲ್ಲಿ ಒಂದು ಕ್ವಶನ್ ಬಂದ್ಬಿಟ್ಟು, in comparison
In comparison to a 0.01 m solution of glucose, the depression in freezing point of a 0.01 m MgCl2 solution is ಅಂತ ಹೇಳಿ ಇದೊಂದು ಕೊಟ್ಟಿದ್ದಾರೆ. ಇದರ I ವ್ಯಾಲ್ಯೂ 1 ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಇನ್ನೊಂದು 0.01 m MgCl2 ಕೊಡ್ತಾರೆ. MgCl MgCl2 Mg2 plus Cl minus refer Mg2 plus 2Cl minus ಬರುತ್ತೆ. Mg2 plus 2Cl minus. ಬಟ್ ಇಲ್ಲಿ I ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 and 1 ಇದಷ್ಟೇ ಕನ್ಸಿಡರ್. 2 plus 1 3. It means I value is 3. ಸೊ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ I ವ್ಯಾಲ್ಯೂ 3 ಟೈಮ್ ಜಾಸ್ತಿ ಇದೆ. ಸೊ 3 ಟೈಮ್ ಜಾಸ್ತಿ ಇದೆ ಅಂದರೆ ಅದು ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ 3 ಟೈಮ್ಸ್ ಜಾಸ್ತಿ. ಸೊ ಈ ಆಪ್ಷನ್ ಇದೆ ನೋಡಿ. ದ ಸೇಮ್ ನೋ ಅಬೌಟ್ ಟ್ವೈಸ್ ಬೇರೆ ಯಾವ್ದಾದ್ರು ಇದ್ದಿದ್ರೆ CaCO2 ಅಂತ ಏನಾದರೂ ಇದ್ದಿದ್ರೆ ಅಥವಾ NaCl ಅಂತ ಇದ್ದಿದ್ರೆ ಸೊ ದಟ್ ಈಸ್ ಟ್ವೈಸ್ ಆಗಿದೆ. ಅಬೌಟ್ 3 ಟೈಮ್ಸ್ ಅಫ್ಕೋರ್ಸ್ ನಮ್ಮ I ವ್ಯಾಲ್ಯೂ 3 ಬಂದಿದೆ. ಸೊ ದಟ್ಸ್ ವೈ ಇಟ್ ಈಸ್ ಅಬೌಟ್ 3 ಟೈಮ್ಸ್. ಸೊ ನೆಕ್ಸ್ಟ್ ನಿಮ್ಮ I ವ್ಯಾಲ್ಯೂ ಏನಾದರೂ 6 ಟೈಮ್ ಬರೋಂಥದ್ದು ಯಾವ್ದಾದ್ರು ಕೊಟ್ಟಿದ್ರೆ ದಟ್ ಈಸ್ ಅಬೌಟ್ 6 ಟೈಮ್. ಇಟ್ ಮೀನ್ಸ್ ಆಪ್ಷನ್ ಥರ್ಡ್. ಓಕೆ. So now an unripe mango placed in a concentrated salt solution. ನಿಮ್ಮ ಹತ್ರ ಒಂದು ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಇದೆ. ಸಾಲ್ಟ್ ಸೊಲ್ಯೂಷನ್ ಇದ್ರ ಒಳಗಡೆ ಈಗ ಅನ್ರೈಪನ್ಡ್ ಮ್ಯಾಂಗೋ ಇಟ್ಟಿದೆ. ಓಕೆ. ಸಾಲ್ಟ್ ಸೊಲ್ಯೂಷನ್ ಟು ಪ್ರಿಪೇರ್ ಎ ಪಿಕಲ್ ಶ್ರಿವಿಲ್ಸ್ ಬಿಕಾಸ್ ಅಂತ ಹೇಳ್ತಾರೆ. ಸೊ ಈಗ ಈ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ನಿಮ್ಮ ಉಪ್ಪಿನ ಕಾಯಿ ಐ ಮೀನ್ ಕಾಯಿ ಹಾಕಿದ ತಕ್ಷಣ ಇದೇನಾಗ್ತದೆ ಶ್ರಿಂಕ್ ಆಗ್ತದೆ. ಶ್ರಿಂಕ್ ಅಂದರೆ ಶ್ರಿವಿಲ್ ರಿಫರಿಂಗ್ ಇದು ಎಲ್ಲ ಹೊರಗೆ ಹೋಗ್ಬಿಟ್ಟು ತೆಳುವಾಗ್ಬಿಡುತ್ತೆ. ಸೊ ದಟ್ ಈಸ್ ಶ್ರಿಂಕ್ ಅಂತ ನೋಡಿದ್ರಲ್ವ. ಸೊ ಯಾಕೆ ಹಿಂಗಾಗೋದಕ್ಕೆ ಕಾರಣ ಅಂದರೆ ಸೊ ಈ ಮಾವಿನಕಾಯಿಯಲ್ಲಿ ವಾಟರ್ ಇರುತ್ತಾ ಸಾಲ್ವೆಂಟ್ ಇರುತ್ತೆ. ಸೊ ಈ ಸೊಲ್ಯೂಷನಲ್ಲೂ ಕೂಡ ಸಾಲ್ವೆಂಟ್ ಇದೆ ಸಲ್ಯೂಟ್ ಇದೆ. ಸೊ ಮಾವಿನಕಾಯಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸೊಲ್ಯೂಷನಿನ ಕಾನ್ಸಂಟ್ರೇಷನ್ನು ಜಾಸ್ತಿ ರಿಫರಿಂಗ್. ಸೊ ದಟ್ಸ್ ವೈ ಲೋಯರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಮೂವ್ ಆಗುತ್ತೆ ಥ್ರೋ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಈ ಮಾವಿನಕಾಯಿ ಲೇಯರ್ ಏನಿದೆ ದಟ್ ಇಟ್ಸ್ ಆಕ್ಟ್ಸ್ ಆಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಹಿಂಗೆ ಇದ್ರೊಳಗಿದೆ ಸಾಲ್ವೆಂಟ್ ಎಲ್ಲ ಇದ್ರೊಳಗೆ ಬಂದರೆ ಡ್ಯೂ ಟು ಆಸ್ಮೋಸಿಸ್ ಇದೇನಾಗುತ್ತೆ ಶ್ರಿಂಕ್ ಆಗುತ್ತೆ ಅಥವಾ ಶ್ರಿವಿಲ್. ದಟ್ ಈಸ್ ಡ್ಯೂ ಟು ಆಸ್ಮೋಸಿಸ್. ಓಕೆ. ಸೊ ಇದರಲ್ಲಿ ನೀವು ಇನ್ನೂ ಪಕ್ಕ ಹೇಳೋದಾದ್ರೆ ಸೊ ಹೊರಗಡೆ ಹೋಯ್ತು ನಿಮ್ಮ ಸಾಲ್ವೆಂಟ್ ದಟ್ ಈಸ್ ಎಕ್ಸಾಸ್ಮೋಸಿಸ್. ಓಕೆ. ಒಳಗಡೆ ಬಂದು ಸಾಲ್ವೆಂಟ್ ಸ್ವೆಲ್ ಆಯಿತು ಅಂದರೆ ದಟ್ ಇಸ್ ಕಾಲ್ಡ್ ಆಸ್ ಎಂಡಾಸ್ಮೋಸಿಸ್ ಅಂತ. ಸೊ ಈಗ ಕೊಟ್ಟಿರೋದ್ರಲ್ಲೇ ಶ್ರಿವಿಲ್ ಅಂತ ಹೇಳಿದ್ರೆ ಕಾರಣ ಇಟ್ ಗೈನ್ಸ್ ವಾಟರ್ ಡ್ಯೂ ಟು ಆಸ್ಮೋಸಿಸ್ ಗೈನ್ ಮಾಡ್ಕೊತಾರೆ ಲೂಸ್ ಮಾಡ್ಕೊತಾರೆ. ಇಟ್ ಲೂಸಸ್ ವಾಟರ್ ಡ್ಯೂ ಟು ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ಅಲ್ಲ ಇದು. ಓಕೆ. ಆಸ್ಮೋಸಿಸ್ ಅಷ್ಟೇ. ಇಟ್ ಗೈನ್ಸ್ ವಾಟರ್ ಡ್ಯೂ ಟು ರಿವರ್ಸ್ ಆಸ್ಮೋಸಿಸ್. ಓಕೆ. ನೆಕ್ಸ್ಟ್ ಇಟ್ ಲೂಸಸ್ ವಾಟರ್ ಡ್ಯೂ ಟು ಆಸ್ಮೋಸಿಸ್. ಆಸ್ಮೋಸಿಸ್ ಇಂದಾಗಿದ್ದಾನೆ ವಾಟರ್ನ ಲಾಸ್ ಮಾಡ್ಕೊಂಡಿದ್ದು ಐ ಮೀನ್ ಸಾಲ್ವೆಂಟ್ನ ಲಾಸ್ ಮಾಡ್ಕೊಂಡಿದ್ದು. ದಟ್ ಮೀನ್ಸ್ ಆಪ್ಷನ್ 4. ಸೊ ಇದು ಇದೆ ಇಟ್ ಲೂಸಸ್ ವಾಟರ್ ಡ್ಯೂ ಟು ರಿವರ್ಸ್ ಅನ್ನೋದು ಆಸ್ಮೋಸಿಸ್ ಆಗಿದೆ ಅದು ಆನ್ಸರ್. ಬಟ್ ಔಟ್ ಆಫ್ 4 ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ಡ್ಯೂ ಟು ಆಸ್ಮೋಸಿಸ್. See the question. At a given temperature, osmotic pressure of a concentrated solution of a substance. At a given temperature, osmotic pressure, that is pi, of a concentrated solution of a substance dash is higher than that at a dilute solution, is lower than that of a dilute solution, is same as that of a dilute solution, cannot be compared with the osmotic pressure of dilute solution. Okay. Question ಬಂದ್ಬಿಟ್ಟು ನೀವು ಕೊಟ್ಟಿರೋಂಥ ಟೆಂಪರೇಚರ್ ಆಸ್ಮೋಟಿಕ್ ಪ್ರೆಷರ್ ಆಫ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಎ ಸಬ್ಸ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ನಿಮಗೆ ಗೊತ್ತಿರಲಿ ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಕರೆಕ್ಟಾ? ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗೆಲ್ಲ ಪೈ ಐ ಮೀನ್ ಆಸ್ಮೋಟಿಕ್ ಪ್ರೆಷರ್ ಏನಾಗುತ್ತೆ ಜಾಸ್ತಿ. ಓಕೆ. So that's why option ನೋಡಿ is higher than that of a dilute solution, is lower than that of a dilute solution, is same as that of a dilute solution ಅಂತ ಹೇಳ್ತಾರೆ. ಪೈ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು ಪೈ ಜಾಸ್ತಿ ಆಗಬೇಕು ಅಂದ್ರೆ so that is higher than that at a dilute solution. That is option 1. Next, which of the following statements is false ಅಂತ ಹೇಳ್ತಾರೆ.
ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವುದೋ ತಪ್ಪು, ರೈಟ್ ಅಲ್ಲ. ಓಕೆ, ಯಾವ್ದು ತಪ್ಪು? 2 different solutions of sucrose. ಸುಕ್ರೋಸ್ ಇದೆ, ಸುಕ್ರೋಸ್ನ 2 different solutions ಪ್ರಿಪೇರ್ ಮಾಡಿದ್ದೀವಿ. ಹೆಂಗೆ? ಆಫ್ ಸೇಮ್ ಮೊಲಾಲಿಟಿ ಪ್ರಿಪೇರ್ಡ್ ಇನ್ ಡಿಫ್ರೆಂಟ್ ಸಾಲ್ವೆಂಟ್. ಸುಕ್ರೋಸ್ ಏನೋ ಸೇಮೇ, ಬಟ್ ಸಾಲ್ವೆಂಟ್ ಬಂದ್ಬಿಟ್ಟು ಚೇಂಜ್. ಇದು 1, ಇದು 2. ಡಿಫ್ರೆಂಟ್ ಇನ್ ಸಾಲ್ವೆಂಟ್ ವಿಲ್ ಹ್ಯಾವ್ ದ ಸೇಮ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಡೆಲ್ಟಾ ಟಿ, ರೈಟ್? ಸೊ ದಟ್ ಈಸ್ KF ಇಂಟು ಮೊಲಾಲಿಟಿ ಅಂತ ಗೊತ್ತಿದೆ. ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರ್ಯಾರು? ಮೊಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಡೆಲ್ಟಾ TF ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಇವ್ರು ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿದೆ. ನೇಚರ್ ಆಫ್ ಸಾಲ್ವೆಂಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಸಾಲ್ವೆಂಟ್. ಸೊ ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿದ್ದಾಗ ಇವೆರಡರದ್ದು ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. So 2 different solutions of sucrose of same molality prepared in different solvents will have the same depression freezing point ಅಂತ ಹೇಳ್ತಾ ಇದ್ದಾರೆ. ಸೇಮ್ ಇರಲ್ಲ, ಏನಾಗುತ್ತೆ? ಚೇಂಜ್ ಆಗುತ್ತೆ. ಇದಕ್ಕೆ ಬೇರೆ ಆಗುತ್ತೆ, ಇದಕ್ಕೆ ಬೇರೆ. ಯಾಕಂದ್ರೆ ಈ ಸಾಲ್ವೆಂಟಿನ KF ವ್ಯಾಲ್ಯೂನ ಬೇರೆ, ಈ ಸಾಲ್ವೆಂಟಿನ KF ವ್ಯಾಲ್ಯೂನೇ ಬೇರೆ. ಹಾಗಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು ತಪ್ಪಿದೆ. ಉಳಿದಿರೋದು ನೋಡಿ, the osmotic pressure of a solution is given by the equation pi is equal to CRT, of course. Okay, next, decreasing order of osmotic pressure for 0.01 m aqueous solution of barium chloride, potassium chloride, acetic acid and sucrose is BaCl2, KCl, CH3COOH, sucrose ಅಂತ. ನಿಮಗೆ ಗೊತ್ತಿದೆ I value for sucrose is 1, this is 2, this is also 2, this is 3. Okay, so order correct ಆಗಿದೆ. Next, according to Raoult's law, the vapor pressure exerted by a volatile component of a solution is directly proportional to its mole fraction in the solution. It's a Raoult's law. Okay, so put here 4 options are 2, 3, 4 correct is. First one is wrong. That means first one is the false statement. Okay, see here the values of Bantoff factor for KCl. So that is I is equal to 2. NaCl, that's also 2. K2SO4 dissociate ಆದರೆ 2K plus SO4 2 minus, correct? 2 plus 1 3, that means I value 3. So ಇದು 2 ಯಾರು? NaCl and K2SO4 that is 3. So ಈ ಆರ್ಡರ್ ಎಲ್ಲಿದೆ ನೋಡಿ, 2 2 and 2 ಅಂತ ಇದೆ. No, 2, 2 and 3. Of course, ಇದು 2 and this is 3. So you know the options correct. Okay, so that is option second. 2, 2 and 3. Okay. Now, which of the following statement is false? ಯಾವುದು ತಪ್ಪು ಸ್ಟೇಟ್ಮೆಂಟ್ ಅಂತ ಕೇಳಿದೆ. So units of atmospheric pressure and osmotic pressure are the same. Of course. Okay, units ಗಳನ್ನ ಸೇಮ್ ತಗೊಂಡು ಪ್ರೆಷರ್ಸ್ ಗೆ ಏನು ತೊಂದರೆ ಆಗಲ್ಲ. In reverse osmosis, solvent molecules move through a semi-permeable membrane from a region of lower concentration of solute to a region of higher concentration. See here, you know reverse osmosis, alva? So ಇಲ್ಲಿ chamber ಇದೆ. So this is semi-permeable membrane. So ಇಲ್ಲಿ salt solution ಇದೆ, salt solution. ಇಲ್ಲಿ pure water ಇದೆ, pure water. ಇಲ್ಲಿ atmospheric pressure ಅಥವಾ ನಿಮ್ಮ ಆಸ್ಮೋಟಿಕ್ ಪ್ರೆಷರ್ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಹಿಂಗಿದ್ದಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಸೊ ಹಿಂಗಿದ್ದಾಗ ನ್ಯಾಚುರಲ್ ಆಗಿ ನೀವು ಬಿಟ್ಟರೆ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ. ದಟ್ ಈಸ್ ಆಸ್ಮೋಸಿಸ್. ಬಟ್ ಅವನಲ್ಲಿ ಹೇಳ್ತಾ ಇರೋದು ಇನ್ ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ಅಂದರೆ ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡಿದಾಗ ಸೊ ಇದೇನಾಗುತ್ತೆ, ರಿವರ್ಸ್ ಆದಾಗ ಸೊ ಇದರಲ್ಲಿದ್ದಂತಹ ವಾಟರ್ ಮಾಲಿಕ್ಯೂಲು ಇದರೊಳಗಡೆ ಬರುತ್ತೆ. ದಟ್ ಮೀನ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಸೊ ಇಲ್ಲೇ ಹೇಳಿದರೆ ಉಲ್ಟಾ ಹೇಳ್ತಾರೆ, ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ದಟ್ ಮೀನ್ಸ್ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ದ ವ್ಯಾಲ್ಯೂ ಆಫ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ಸಾಲ್ವೆಂಟ್. ಆಫ್ ಕೋರ್ಸ್ ದ ರಿಲೇಟಿವ್ ಲೋಯಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಓಕೆ, ಇದಕ್ಕೂ ಕೂಡ ಡೈಮೆನ್ಷನ್ ಇಲ್ಲ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಫಸ್ಟು, ಥರ್ಡು, ಫೋರ್ತು ಕರೆಕ್ಟ್ ಇದೆ. ಸೆಕೆಂಡ್ ಒನ್ನು ಉಲ್ಟಾ ಕೊಟ್ಟಿದೆ, ರಿವರ್ಸ್ ಆಸ್ಮೋಸಿಸ್ ತಕ್ಕಾಗೆ ಇಲ್ಲ. ಸೊ ದಟ್ಸ್ ವೈ ಆಪ್ಷನ್ ಸೆಕೆಂಡ್ ರಾಂಗ್ ಸ್ಟೇಟ್ಮೆಂಟ್.
Next, value of Henry's constant Kh dash increases with increase in temperature, decreases with increase in temperature, remains constant, first increases then decreases. See, you know Henry's constant P is equal to Kh into X, that is pressure is directly proportional to mole fraction of the gas dissolved in that. Okay, so constant ಬಂದಾಗ Kh ಅಂತ ಬರುತ್ತೆ. ನೋಡಿ ಈಗ ಇದು X ಏನಿದೆ solubility of gas in liquid. Very following. Solubility of gas in liquid directly proportional to what? Pressure. Very following. So ಇದು ಕೆಳಗಡೆ ಬಂದ್ರೆ P is equal to Kh is equal to X. That means solubility of gas is inversely proportional to Henry's constant. Very following. So ಇದು inversely proportional ಇದ್ದಾಗ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಟೆಂಪರೇಚರ್ ಜಾಸ್ತಿ ಆದಷ್ಟು solubility of gas is decreases. As the temperature increases, the solubility of gas in liquid decreases. Very following. So ಹಾಗಂದ್ರೆ ಈಗ KH ವ್ಯಾಲ್ಯೂ ಯಾವ ಕಂಡೀಷನ್ ಅಲ್ಲಿ ಇದ್ರೆ solubility ವೇರಿಯೇಷನ್ ಆಗುತ್ತೆ. See here, increase with increase in temperature. ನೋಡಿ, ಟೆಂಪರೇಚರ್ ಜಾಸ್ತಿ ಆದಷ್ಟು KH ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗುತ್ತೆ. So that's why ನಿಮ್ಮ solubility of gas ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. Okay, so match decrease with increase in temperature, no, wrong it is. Remains constant ಇರಲ್ಲ, it is dependent. Are you following? ಜಾಸ್ತಿ ಆದಷ್ಟು solubility of gas ಕಡಿಮೆ ಆಗುತ್ತೆ, KH ವ್ಯಾಲ್ಯೂ ಜಾಸ್ತಿ ಆದಷ್ಟು ಟೆಂಪರೇಚರ್ ಜಾಸ್ತಿ ಆದಷ್ಟು KH ವ್ಯಾಲ್ಯೂ ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಇನ್ನೊಂದು ನೆನಪಿಟ್ಕೊಳ್ಳಿ, ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು KH. ಓಕೆ, ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು solubility of gas. ಸೊ ಇಷ್ಟು ಕೊಟ್ಟಾಗ ಏನು ಬೇಕಿದ್ರೆ ನೀವು ಸಾಲ್ವ್ ಮಾಡಬಹುದು. ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್, ನೋ, ಇನ್ವರ್ಸ್ಲಿ ಅಥವಾ ಡೈರೆಕ್ಟ್ಲಿ ಅಂತಿದ್ದಾಗ ಅದ್ರ ಇನ್ಕ್ರೀಸ್ ಆಗಬೇಕು ಅಥವಾ ಡಿಕ್ರೀಸ್ ಆಗಬೇಕು, ಫಸ್ಟ್ ನೆಕ್ಸ್ಟ್ ಅಂತ ಇರುತ್ತೆ. ಓಕೆ, ದಟ್ ಮೀನ್ಸ್ ಆಪ್ಷನ್ 1 increases with increase in temperature. Okay, so now next 18th, the value of Henry's constant Kh is ಅಂತ ಹೇಳ್ತಾರೆ. ಸೇಮ್ ಕಾನ್ಸೆಪ್ಟ್ ಇದು ಕೂಡ. ಓಕೆ, greater for gases with the higher solubility, greater for gases with the lower solubility. ಇಲ್ಲೇ ಸಿಕ್ಕೋಗುತ್ತೆ. ಓಕೆ, ನಮಗೆ ಗೊತ್ತಿದೆ KH ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಸಾಲ್ಯುಬಿಲಿಟಿ ಕಡಿಮೆ, KH ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಕಡಿಮೆ ಇದ್ದಷ್ಟು ಸಾಲ್ಯುಬಿಲಿಟಿ ಜಾಸ್ತಿ. ಓಕೆ, KH ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಸಾಲ್ಯುಬಿಲಿಟಿ ಕಡಿಮೆ, because it is inversely. ಓಕೆ, KH ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಸಾಲ್ಯುಬಿಲಿಟಿ ಜಾಸ್ತಿ. Following. ಸೊ ಇದಕ್ಕೆ ತಕ್ಕಂಗೆ ಯಾವುದಿದೆ, ಗ್ರೇಟರ್ ಫಾರ್ ಗ್ಯಾಸಸ್ ವಿತ್ ಹೈಯರ್ ಸಾಲ್ಯುಬಿಲಿಟಿ, greater for gases with the lower solubility. See, KH value ಜಾಸ್ತಿ ಇದ್ದಷ್ಟು solubility ಏನು ಕಡಿಮೆ. It means second, greater for gases with the lower solubility. Right? See here, we have one figure. ನೀಟಾಗಿ ಕೇಳಿಸ್ಕೊಳ್ಳಿ, ಕಾಣಿಸ್ತಿಲ್ಲ ಅಂದ್ರೆ consider the figure 2.1 ಇಲ್ಲಿದೆ and mark the correct option ಅಂತ ಇದೆ. ಓಕೆ, ಫಿಗರ್ ಏನಿದೆ, ಇಲ್ಲಿ ಪಿಸ್ಟನ್ ಇದೆ, ಪ್ರೆಷರ್ ಅಪ್ಲೈ ಆಗ್ತದೆ, ಇಲ್ಲೂ ಒಂದು ಪಿಸ್ಟನ್ ಇದೆ, ಪ್ರೆಷರ್ ಅಪ್ಲೈ ಆಗ್ತದೆ, ಎರಡು ಚೇಂಬರ್ಸ್. ಇವೆರಡರ ಮಧ್ಯ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಹಿಯರ್ ಇಟ್ ಇಸ್ ಫ್ರೆಶ್ ವಾಟರ್, ಹಿಯರ್ ಇಟ್ ಇಸ್ ಕಾನ್ಸಂಟ್ರೇಟೆಡ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇನ್ ವಾಟರ್. ಹಿಂಗಿದ್ದಾಗ ಏನಾಗ್ಬೋದು ಅಂತ ಕೇಳ್ತಾರೆ. ಓಕೆ, ಹಿಂಗಿದ್ದಾಗ ಏನಾಗ್ಬೋದು, ಇಲ್ಲೆಲ್ಲೋ ಪ್ರೆಷರ್ ಎಕ್ಸ್ಟ್ರಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ osmosis process. Okay, see here, water will move from side A to side B if a pressure lower than the osmotic pressure is applied on a piston. ಇದಕ್ಕಿಂತ ಕಡಿಮೆ ಇದ್ದಾಗ ಇಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಅಲ್ಲ, ಜಾಸ್ತಿ ಇದ್ದಾಗ ಆ ಕಡೆ ಬಿದ್ದರೆ ಹೋಗ್ಬೋದು, ಇದು ಸರಿ. ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ B to side A if a pressure greater than osmotic pressure is applied on a piston B. Of course, ನೀವು ಇಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿದಾಗ ಇಲ್ಲಿರ್ತಕ್ಕಂಥ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಈ ಕಡೆಗೆ ಬರ್ಬೋದು, ಯಾವಾಗ ಪ್ರೆಷರ್ ಗ್ರೇಟರ್ ದೆನ್ ಆಸ್ಮಾಟಿಕ್ ಪ್ರೆಷರ್ ಇರ್ತದೆ. ಸೊ ದಟ್ಸ್ ವಾಟ್ ಯು ಕಾಲ್ ಇಟ್ ಆಸ್ ರಿವರ್ಸ್ ಆಸ್ಮೋಸಿಸ್ ಅಂತ ಕರೀತಾರೆ. ಓಕೆ, ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಬಿ ಟು ಸೈಡ್ ಎ ಇಫ್ ಪ್ರೆಷರ್ ಈಕ್ವಲ್ ಅಂತ ಅವಾಗ ಆಸ್ಮೋಸಿಸ್ ಅಷ್ಟೇ. ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಎ ಟು ಸೈಡ್ ಬಿ ಇಫ್ ಪ್ರೆಷರ್ ಈಕ್ವಲ್ ಟು ಆಸ್ಮಾಟಿಕ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ಪಿಸ್ಟನ್, ಅವಾಗ ಏನು ಪ್ರೋಸೆಸ್ ನಡೆಯುತ್ತೆ. So that means option B, water will move from side B to side A if pressure greater than osmotic pressure. That means reverse osmosis it is. Okay, so option B is the correct option.
See, we have three aqueous solutions of NaCl. NaCl ನ ಸೊಲ್ಯೂಷನ್ಸ್ ಇದಾವೆ. ಇದಕ್ಕೆ ಮೂರು ಹೆಸರು ಕೊಟ್ಟಿದ್ದಾರೆ ಲೇಬಲಿಂಗ್ A, B, C ಅಂತ. ಫಸ್ಟ್ ಒಂದು ಕಾನ್ಸಂಟ್ರೇಷನ್ 0.1 m, ಸೆಕೆಂಡ್ ಒನ್ 0.01 m, ಥರ್ಡ್ ಒನ್ 0.001 respective. The value of Van der factor, Van der factor ತುಂಬಾ ಇಂಪಾರ್ಟೆಂಟ್, so that's why I have major questions here. Value of Van der factor for these solutions will be in the order of factor. You know NaCl, okay, so its I value is so irrespective of its concentration ಏನಾಗುತ್ತೆ, so ಇವ್ರದ್ದು ವ್ಯಾಲ್ಯೂ ಏನಿರುತ್ತೆ ಸೇಮ್. that means Ia is equal to Ib is equal to Ic. so ಯಾಕೆ, so this is not considered, we need to consider only I factor. so ಇದಕ್ಕೆ ಆಗಲಿ ಇದು NaCl ಇದೆ, that means Ib value 2 ಇದೇ ಆಗಲಿ NaCl ದ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಚೇಂಜ್ ಅಷ್ಟೇ, I value 2 ಇದು ಆಗಲಿ NaCl ದ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಚೇಂಜ್ but I value is same. that means option third. okay, so that is all are equal. so now see here, on the basis of information given below, mark the correct option. Information in bromomethane and chloroethane, it's a combination of ideal solution. Mixture intermolecular interactions of AA and BB type are nearly same as AB type interactions. Of course, it satisfies ideal solution condition. It means it obeys Raoult's law. Very following. So correct. So next, in ethanol and acetone mixture, AA or BB type intermolecular interactions are stronger than AB type interactions. See, ethanol and acetone, it's a positive deviation. Correct? Positive deviation interactions ಏನಿರಬೇಕು, weaker ಇರಬೇಕು, ತಪ್ಪಿದೆ. In chloroform and acetone mixture, AA or BB type intermolecular interactions are weaker than AB type interactions. ಇಲ್ಲಿ strong ಇರುತ್ತೆ, ಉಲ್ಟಾ. So ಈ ಮೂರಲ್ಲಿ ಯಾವುದು ಕರೆಕ್ಟ್ ಇನ್ಫಾರ್ಮೇಷನ್ ಅಂದ್ರೆ, solution B and C will follow Raoult's law. B and C and no. Solution A will follow Raoult's law. Of course, ಇದು ಒಂದೇ Raoult's law ಅನ್ನು ನೀಟಾಗಿ ಫಾಲೋ ಮಾಡ್ತಾ ಇರೋದು. That's why it comes under ideal solution. That's why second, that is solution A will follow Raoult's law. ಉಳಿದಿರೋದು ನೋಡೋ ಅವಶ್ಯಕತೆ ಇಲ್ಲ. Next, see the figure neatly. ಇಲ್ಲಿ ಎರಡು ಬೀಕರ್ ಇದೆ. ಸೊ ಒಂದರಲ್ಲಿ ವಾಟರ್ ಇದೆ, ಇನ್ನೊಂದರಲ್ಲಿ NaCl ಸೊಲ್ಯೂಷನ್. ಸೊ ಅವೆರಡಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ವಾಟರ್ ಬಂದ್ಬಿಟ್ಟು ಪ್ಯೂರ್ ಸಾಲ್ವೆಂಟ್, NaCl ಸೊಲ್ಯೂಷನ್ ಬಂದ್ಬಿಟ್ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಓಕೆ, ಸೊ ಲೆಟ್ಸ್ ಸಿ. 2 beakers of capacity 500 ml are the two beakers found. One of these beakers labeled as A was filled with 400 ml water. ಇದರಲ್ಲಿ 400 ml water ಇದೆ. Whereas the beaker labeled B was filled with the 400 ml of 2m solution of NaCl. akade concentrated solution NaCl. At the same temperature, both the beakers were placed in closed containers of same material and same capacity as shown in figure 2.2. So ಅದನ್ನ ಎರಡನ್ನು ಒಂದು ಕಂಟೈನರ್ ಒಳಗಡೆ ಇಟ್ಟಿದ್ದಾರೆ, ಸೇಮ್ ಕೆಪಾಸಿಟಿ ಇರುತ್ತೆ. So at a given temperature, which of the following statements is correct about the vapor pressure of pure water and that of NaCl solution? So ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು, vapor pressure of pure solvent is always more. Referring, vapor pressure of solution is less compared to pure solvent. ಯಾಕೆ ಅಂತ ನಿಮಗೆ ಮೆಟೀರಿಯಲ್ ಹೇಳಿದೆ. ಸೊ ಇಲ್ಲಿ ಏನು ಮಾತ್ರ ಇರ್ತವೆ, ಪ್ಯೂರ್ ಸಾಲ್ವೆಂಟ್ ಮಾತ್ರ ಇರ್ತವೆ, ಈಸಿಯಾಗಿ ಏನಾಗ್ತವೆ ಎಸ್ಕೇಪ್ ಆಗುತ್ತೆ. ಬಟ್ ಇಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಸ್ಕೇಪ್ ಆಗಬೇಕಾದ್ರೆ ನಿಮ್ಮ ಸಲ್ಯೂಟ್ ಪಾರ್ಟಿಕಲ್ಸ್ಗಳು ಅಡ್ಡ ಬರ್ತಾ ಇರೋದ್ರಿಂದ ನಿಮ್ಮ ವೇಪರ್ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಎ ಕಂಪೇರ್ ಮಾಡಿಕೊಂಡ್ರೆ ಬಿ ನ ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ, ಎದು ಯಾವಾಗಲೂ ಜಾಸ್ತಿ. ಐ ಮೀನ್ ಪ್ಯೂರ್ ವಾಟರ್ದು, ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್ ಯಾವಾಗಲೂ ಜಾಸ್ತಿ. ಈ ಆಪ್ಷನ್ ಇದೆ ನೋಡಿ, ವೇಪರ್ ಪ್ರೆಷರ್ ಇನ್ ಕಂಟೈನರ್ ಎ ಈಸ್ ಮೋರ್ ದೆನ್ ದಟ್ ಇನ್ ಕಂಟೈನರ್ ಬಿ. ಆಫ್ ಕೋರ್ಸ್ vapor pressure in container A is less than that in container B. Vapor pressure is equal in both the containers. No, vapor pressure in container B is twice is ಅಂತ ಇಲ್ಲಿ ಡಿಸೈಡ್ ಮಾಡೋಕ್ಕೆ ಬರಲ್ಲ, ಯಾಕಂದ್ರೆ ಸಾಲ್ವೆಂಟ್ ಅಷ್ಟೇ ಇದೆ, ಅಲ್ಲ ಸೊಲ್ಯೂಷನ್ ಇದೆ ಅಷ್ಟೇ, ಹಂಗಾಗಿ. ಓಕೆ, ಸೊ ಯೂಶಲಿ ಏದು ವೇಪರ್ ಪ್ರೆಷರ್ ಏನಿದೆ ಜಾಸ್ತಿ ಇದೆ, ಈ ಆಪ್ಷನ್ ಇದೆ ನೋಡಿ. ವೇಪರ್ ಪ್ರೆಷರ್ ಇನ್ ಕಂಟೈನರ್ A is more than that in container B. That means option 1 is the answer. See, if two liquids A and B form minimum boiling azeotrope at some specific composition, then minimum boiling azeotrope ಅಂದ್ರೆ
they comes under negative deviation, sorry, positive deviation. Minimum of boil ಆಗ್ತದೆ positive deviation. Positive deviation ಇದ್ದಾಗ ಇಂಟ್ರಾಕ್ಷನ್ಸ್ ಹೆಂಗಿರಬೇಕು, ವೀಕ್ ಆಗಿರಬೇಕು. ರಿಫಾಲೋಯಿಂಗ್. ಸೊ ಆಪ್ಷನ್ಸ್ ಎಲ್ಲ ಇದೆಯಾ? AB interactions are stronger than those between AA and BB. ಹಿಂಗಿದ್ರೆ ಅದು ನೆಗೆಟಿವ್. Vapor pressure of solution increases because more number of molecules of liquid. Irrelevant option. A and B can be escaped from the solution. Vapor pressure of solution decreases because less number of molecules of only one of the liquid escape from the solution. ಇಲ್ಲಿ azeotropic mixture ಅಂದ್ರೆ ಏನು? Both in solution phase as well as in vapor phase, their composition is same. ಒಂದೇ ಹೋಗಿ ಇನ್ನೊಂದು ಇರೋದು ಈ ತರ ಎಲ್ಲ ಇರೋಲ್ಲ. ಓಕೆ, ನೆಕ್ಸ್ಟ್ AB interactions are weaker ಇದ್ದಾಗಲೇ minimum boiling ಬರುತ್ತೆ. ಓಕೆ, minimum boiling ಅಂದ್ರೆ positive deviation. AB interactions are weaker than those of between AA or BB. Means option 4. Next 24. 4 liter of 0.02 m aqueous solution of NaCl was diluted by adding 1 liter of water. The molality of the resultant solution is dash. So you know molality equation, that is M1V1 is equal to M2V2. ಯಾಕೆಂದ್ರೆ ಡೈಲ್ಯೂಟ್ ಮಾಡ್ತಾ ಇದ್ದಾರಲ್ಲ, ಫಸ್ಟಿಗೆ ಕಾನ್ಸಂಟ್ರೇಷನ್ ಎಷ್ಟಿದೆ 0.02. ಸೊ ಆಗ ವಾಲ್ಯೂಮ್ ಎಷ್ಟಿದೆ 4 is equal M2 ಯೂನಿಟ್ ಟು ಕ್ಯಾಲ್ಕುಲೇಟ್, ರೈಟ್? ಎಷ್ಟು ಡೈಲ್ಯೂಟ್ ಮಾಡಿದರೆ? aqueous solution of NaCl was diluted by adding 1 liter of water. 1 liter means this is 1000 ml. 1000 ml. Referring. So now this is 0.08 is equal to M2. Referring. So into 1000 divided by 1000 ಮಾಡಿ, so that you will get 0.016 as your option. Okay, so that is molality of the resultant solution is 0.016 because 4 liter of 0.02 molar aqueous solutions na 1 liter ಗೆ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. 1 ಲೀಟರ್ ಡೈಲ್ಯೂಟ್ ಮಾಡಿದಾಗ ಅದರ ಕಾನ್ಸಂಟ್ರೇಷನ್ ಎಷ್ಟಾಗುತ್ತೆ ಅಂದ್ರೆ ಇಷ್ಟಾಗುತ್ತೆ. ಓಕೆ, ಯಾಕೆಂದ್ರೆ 0.02 ಇತ್ತು, 4 ಲೀಟರ್ ಇದೆ, 1 ಲೀಟರ್ ಡೈಲ್ಯೂಟ್, ಸಾರಿ 4 ಲೀಟರ್ ಅಲ್ವಾ? ಸೊ ದಿಸ್ ಇಸ್ 1 ಲೀಟರ್ ಅಂದ್ರೆ ಡೈರೆಕ್ಟ್ ಆಗಿ ಲೀಟರ್ ಇದೆ, ಹಾಗೆ ಇಟ್ಕೊಳ್ಳಿ. ಸೊ ಲೀಟರ್ ಮೀನ್ಸ್ ಇಟ್ ಈಸ್ 1. ಸೊ M2 is equal to 0.08. ಓಕೆ, 0.08. ಸೊ ಅದು ಲೀಟರ್ ಇದೆ, ಇದು ಲೀಟರ್ ಇದೆ ಅಲ್ಲ. ಅವ್ರೇನಾದ್ರು ಎಮ್ ಎಲ್ ಅಲ್ಲಿ ಕೊಟ್ಟಿದ್ರೆ ಆ ಲೀಟರ್ನ ಎಮ್ ಎಲ್ ಎ ಕನ್ವರ್ಟ್, ಲೀಟರ್ ಇದ್ದಿದ್ದನ್ನ ಎಮ್ ಎಲ್ ಎ ಕನ್ವರ್ಟ್ ಮಾಡ್ಕೋಬೇಕಿತ್ತು. ಬಟ್ ಇಲ್ಲೂ ಲೀಟ್ರು ಅಲ್ಲೂ ಲೀಟರ್ ಇರೋದ್ರಿಂದ ಎರಡು ಇದೆ, ನಾಟ್ ಅಟ್ ಆಲ್. ದಟ್ ಈಸ್ 0.08. Next, on the basis of information given below, mark the correct option. Okay, see information on adding acetone to methanol, ಬಹಳ ಸತಿ ನೋಡಿದೀವಿ ಅವಾಗಲಿಂದ ಅಲ್ವಾ? And adding acetone to methanol, some of the hydrogen bonds between methanol molecules break. Okay, see, at specific composition, methanol acetone mixture will form minimum boiling azeotrope and will show positive deviation from Raoult's law. Of course, at the specific composition, methanol acetone mixture forms maximum boiling azeotropic and will show positive deviation from Raoult's law. Negative deviation. Next, at the specific composition, methanol acetone mixture will form minimum boiling azeotrope and will show negative deviation from Raoult's law. Minimum boiling azeotrope ಇದ್ದಾಗ negative deviation ಇರಲ್ಲ, positive deviation ಇರುತ್ತೆ. Next, at the specific composition, methanol acetone mixture will form maximum boiling azeotrope and will show negative deviation from Raoult's law. Okay, out of these four, okay, so option ನಮಗೆ ಗೊತ್ತಿದ್ದಂಗೆ first option is right because ಅವನಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಏನು ಅಂದ್ರೆ adding acetone to methanol, some of the hydrogen bonds break ಆಯಿತು ಅಂದ್ರೆ they will show negative deviation. Negative deviation ಅಂದ್ರೆ they will comes under, sorry, positive deviation, so that they will comes under minimum boiling azeotrope. That is option A. Next, see here values ಕೊಟ್ಟಿದ್ದಾರೆ ಯಾರ್ದು KH. So argon they have given 40.39, right?
Next, carbon dioxide, they have given 1.67. So next, HCHO, they have given 1.83 into 10 to the power of minus 5. Next, CH4, 0.413. ಇದಕ್ಕಿಂತ ಮುಂಚೆ ಇದರಲ್ಲಿ KH ವ್ಯಾಲ್ಯೂ ಯಾರು ಜಾಸ್ತಿ ಯಾರು ಕಮ್ಮಿ ಅಂತ ನೋಡ್ಕೊಳ್ಳಿ. ಆರ್ಡರ್ ಈಸಿಯಾಗಿ ಸಿಗುತ್ತೆ. ನಮ್ಮ ಕೆಲಸ ಏನು, ಅರೇಂಜ್ ದೀಸ್ ಗ್ಯಾಸಸ್ ಇನ್ ಆರ್ಡರ್ ಆಫ್ ದರ್ ಇನ್ಕ್ರೀಸಿಂಗ್ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಜಾಸ್ತಿ ಆಗಬೇಕು ಅಂದರೆ KH ವ್ಯಾಲ್ಯೂ ಕಡಿಮೆ ಇರಬೇಕು. ಸೊ ಆ ಆರ್ಡರ್ ನಾವು ಅರೇಂಜ್ ಮಾಡ್ತೀವಿ. ಈಗ KH ವ್ಯಾಲ್ಯೂ ಯಾವುದು ಜಾಸ್ತಿ ಇರುತ್ತೆ, ಇದು ಫಸ್ಟ್, ಸೆಕೆಂಡ್, this is third, this is fourth. So ಯಾವ ಕಡಿಮೆನೋ ಅದರದ್ದು ಸಾಲ್ಯುಬಿಲಿಟಿ ಜಾಸ್ತಿ ಅಲ್ವಾ. ಸೊ ದಿಸ್ ಒನ್ ಹೈಯರ್ ಆಗಿದೆ. ಆಪ್ಷನ್ ಎಲ್ಲಿದೆ, ಇದು ಇಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ ಯಾರು, CH4, ನೆಕ್ಸ್ಟ್ ಯಾರು CO2, ನೆಕ್ಸ್ಟ್ ಯಾರು ಆರ್ಗಾನ್. ಇದು ಯಾವುದು, ಸೊ ದಟ್ ಮೀನ್ಸ್ ಆಪ್ಷನ್ 3. So next, 27. Example of solution of liquid in gas is, first ಗೆ tablet column ಇದೆ, combinations, that means solute to solvent ಯಾರ್ಯಾರು ಅನ್ನೋದ್ರ ಮೇಲೆ type of solutions ನ ಡಿಸೈಡ್ ಮಾಡಿ. ಸಾಲಿಡ್ ಸೊಲ್ಯೂಷನ್ಸ್ ಇದೆ, ಲಿಕ್ವಿಡ್ ಸೊಲ್ಯೂಷನ್ಸ್ ಇದೆ, ಗ್ಯಾಸಿಯಸ್ ಸೊಲ್ಯೂಷನ್ಸ್ ಇದೆ. ಓಕೆ, ಸೊ ಇಲ್ಲಿ ನಾವು ಕೇಳ್ತಾ ಇರೋದು ಲಿಕ್ವಿಡ್ ಇನ್ ಗ್ಯಾಸ್ ಅಂತ. ಓಕೆ, ಲಿಕ್ವಿಡ್ ಇನ್ ಗ್ಯಾಸ್ ಅಂದ್ರೆ ನಿಮ್ಮ ಸೊಲ್ಯೂಟು ಲಿಕ್ವಿಡ್, ನಿಮ್ಮ ಸಾಲ್ವೆಂಟು ಗ್ಯಾಸ್. ಯಾರದು, ಆಲ್ಕೋಹಾಲ್ ಇನ್ ವಾಟರ್, ಇದು ಲಿಕ್ವಿಡ್, ಇದು ಲಿಕ್ವಿಡ್, ಇದು ಲಿಕ್ವಿಡ್ ಇನ್ ಲಿಕ್ವಿಡ್. ಮೆರ್ಕ್ಯುರಿ ಇನ್ ಗೋಲ್ಡ್, ಇದು ಲಿಕ್ವಿಡ್, ಇದು ಸಾಲಿಡ್, ದಿಸ್ ಇಸ್ ಲಿಕ್ವಿಡ್ ಇನ್ ಸಾಲಿಡ್. ಡ್ರೈ ಏರ್, ಡ್ರೈ ಏರ್ ಮೀನ್ಸ್ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಆಲ್ ದಿ ಗ್ಯಾಸಸ್, ದಟ್ ಮೀನ್ಸ್ ಗ್ಯಾಸ್ ಇನ್ ಗ್ಯಾಸ್. ಮಾಯ್ಸ್ಟ್ ಏರ್, ಮಾಯ್ಸ್ಟ್ ಏರ್ ಯಾವಾಗ ಬರುತ್ತೆ ಅಂದರೆ ಡ್ರೈ ಏರ್ ಒಳಗಡೆ ವಾಟರ್ ವೇಪರ್ಸ್ಗಳು ಸೇರ್ತವೆ, ಐ ಮೀನ್ ಲಿಕ್ವಿಡ್ ಸೇರ್ತವೆ. ಓಕೆ, ದಟ್ ಈಸ್ ಮಾಯ್ಸ್ಟ್ ಏರ್. ಇಟ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, molality of a solution relates, you know molality, number of moles of solute dissolves in 1 kg of solvent. ಇಲ್ಲಿ solvent ಮೇಲೆ ಡಿಪೆಂಡ್. ಓಕೆ, moles of solution and mass of solution, no, volume of solute and volume of solvent. Okay, moles of solute and mass of solvent, volume of solution and moles of solute. Okay, ಇಲ್ಲಿ ನೋಡಿ molality of a solution relates ಯಾರ್ಯಾರನ್ನ ಅಂದ್ರೆ moles of solute and mass of solvent. ಅದೇ ತಾನೇ ಡೆಫಿನೇಷನ್. So that is option C. Next, which law shows relation between pressure and solubility of gas in solvent? You know the definition of Henry's constant, that is it relates pressure and solubility of gas in liquid. Okay, that means Rechards principle, Henry's law, Raoult's law, Rate law. So ಈಗ ನಮಗೆ ಕನ್ಸಿಡರ್ ಆಗಿರೋದು ಇವೆರಡು. ಇದು ಲಿಕ್ವಿಡ್ಸ್ ಇನ್ ಲಿಕ್ವಿಡ್ಸ್ ಬಂತು, ಇದು ಗ್ಯಾಸ್ ಇನ್ ಲಿಕ್ವಿಡ್ಸ್ ಬಂತು. ನಮ್ಮ ಕಂಡೀಷನ್ ಗ್ಯಾಸ್ ಇನ್ ಸಾಲ್ವೆಂಟ್, ದಟ್ ಮೀನ್ಸ್ ಇಟ್ ಈಸ್ Henry's law. Next, for ideal solution, the enthalpy of mixing of the pure component to form the solution is, ನಿಮಗೆ ಗೊತ್ತಿದೆ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನೇನು ಇರಬೇಕು ಕಂಡೀಷನ್ ಇರುತ್ತೆ. ಇಟ್ ಶುಡ್ ಒಬೇ ರೌಲ್ಟ್ಸ್ ಲಾ, ಕರೆಕ್ಟಾ? ಡೆಲ್ಟಾ H mixing is equal to 0, ಡೆಲ್ಟಾ B mixing is equal to 0. Interaction between AA and BB are same in case of A and B, ಅಲ್ವಾ? So ideal solution ಅಂದ್ರೆ ಇಲ್ಲಿ ನೋಡಿ ನೆಗೆಟಿವ್ ಇದೆ, ದಟ್ ಈಸ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಷನ್. ಪಾಸಿಟಿವ್ ಅಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಪಾಸಿಟಿವ್ ಡಿವಿಷನ್. ಸೊ ಡೆಲ್ಟಾ H mixing is equal to 0 ಅಂದ್ರೆ ದಟ್ ಈಸ್ ಐಡಿಯಲ್ ಸೊಲ್ಯೂಷನ್. ಓಕೆ, ಸೊ ಇಷ್ಟು ನಿಮ್ಮ MCQs. ರಿಮೈನಿಂಗ್ ಕ್ವಶನ್ಸ್ ಯು ಸಾಲ್ವ್ ಆ್ಯಂಡ್ ಸೆಟ್. ಓಕೆ, ಇನ್ನೊಂದೇ ನೋಡ್ಕೊಳ್ಳಿ. Okay, solve these questions and send it in. Okay, thank you.